ಓಕೆ. ಈಗ ಯಾರೋ ಕಡು ಬಡವ ಆತನ ಒಂದು ಮೋಸಕ್ಕೆ ಒಳಗಾದ. ಒಂದು OTP ಬರುತ್ತೆ ಹೇಳಿ ಅಂತ ಹೇಳಿದ್ರು, OTP ಹೇಳ್ದ, ದುಡ್ಡು ಅಕೌಂಟ್ ಅಲ್ಲಿ ಇರೋದೆಲ್ಲ ಹೋಯ್ತು. ತಕ್ಷಣ ಅವನು ಏನು ಮಾಡಬೇಕು ಫಸ್ಟ್ ಸ್ಟೆಪ್? ನಾನು ಅದೇ ಹೇಳೋದು, ಗೋಲ್ಡನ್ ಅವರ್ ಅಂದರೆ 1930 ಇದೆ, ಅದು ಪ್ಯಾನ್ ಇಂಡಿಯಾ ಒಂದು ನಂಬರ್ ಇದೆ. ಅಲ್ಲಿ ಫೋನ್ ಮಾಡಿ ತಕ್ಷಣ ಏನಾಗಿದೆ ಅಂತ ಹೇಳಿದರೆ ಅವರೇ ಅಲ್ಲಿಂದ ಗೈಡ್ ಮಾಡ್ತಾರೆ. ಅವ್ರ ಫೋನ್ ನಂಬರ್ ಅಥವಾ ಯಾವ ಅಕೌಂಟ್ಗೆ ಹೋಗಿದೆ ನಂಬರ್ ಕೊಟ್ಟರೆ ಅಲ್ಲಿ ಅಕೌಂಟ್ ಫ್ರೀಸ್ ಆಗುತ್ತೆ. ಬಟ್ ಜನಗೆ ಏನಾಗಿದೆ, ಗಾಬರಿಯಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಥವಾ ಹೇಳೋದಿಲ್ಲ. ಕೆಲವು ಟೈಮ್ ಏನಾಗಿದೆ, ಇಲ್ಲ ಹೇಳಿದರೆ ನಮಗೆ ನಾಚಿಕೆ ಆಗ್ತದೆ, ಆ ಥರ ಕೆಲವು ಸಂದರ್ಭ ಆಗಿದೆ. ಕೆಲವರು ಹೇಳೋದಿಲ್ಲ ಅಂದರೆ ಯಾಕೆಂದರೆ ಅವ್ರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ನೀವು ನೋಡಿರ್ಬೋದು, 32 ಕೋಟಿ ಒಬ್ಬ ಮಲ್ಟಿನ್ಯಾಷನಲ್ ಕಂಪನಿದು ಸೀನಿಯರ್ ಎಕ್ಸಿಕ್ಯೂಟಿವ್ ಅವ್ರದ್ದು ಹೋಗಿದೆ. 6 ತಿಂಗಳಿಂದ 50-100 ಇಂಥದ್ದು ಹೋಗಿ ಕೊನೆಗೆ 32 ಕೋಟಿವರೆಗೆ ಹೋಯಿತು. ನಾವು ಕೇಳಿದವರಿಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಲಿಲ್ಲ, ಕೆಲವು ಪರ್ಸನಲ್ ರೀಸನ್ಸ್ಗೋಸ್ಕರ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಏನು ಮಾಡೋಣ? ಅದಕ್ಕೆ ಗೋಲ್ಡನ್ ಅವರಲ್ಲಿ ತಕ್ಷಣ ರಿಪೋರ್ಟ್ ಮಾಡಿದರೆ ಆ ಅಮೌಂಟ್ ವಾಪಸ್ ಸಿಗಲಿಕ್ಕೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ. ಈಗ ಕೆಲವೊಂದಿಷ್ಟು ಸಮಯದಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಇರಲ್ವಲ್ಲ, ಸೊ ಹಾಗೆ ಕೆಲವೊಬ್ರು FIR ಮಾಡಲಿಕ್ಕೆ ಹಿಂಜರಿತಾರೆ ಪೊಲೀಸರು. ಆ ಕ್ಷಣದಲ್ಲಿ ಬಡವರು ಅಥವಾ ಗೊತ್ತಿಲ್ಲದೆ ಹೋದವರು ಏನು ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕು? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಾನು FIR ಮಾಡೋದಿಲ್ಲ ಅಂತ ಹೇಳಿದ್ರೆ ಕಡು ಬಡವ ಏನು ಮಾಡಬೇಕು? FIR ಮಾಡೋದಿಲ್ಲ, ಅದು ಇಲ್ಲೀಗಲ್ ಇದೆ, ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಯಾರು ಕಂಪ್ಲೇಂಟ್ ಬಂದರೆ ಅದು ಕಾಗ್ನಿಸಬಲ್ ಇದ್ದರೆ, ನಮ್ಮಲ್ಲಿ 2 ಟೈಪ್ ಕೇಸಸ್ ಇರ್ತದೆ. ಕಾಗ್ನಿಸಬಲ್ ಇದ್ದರೆ FIR ಮಾಡಲೇಬೇಕು, ನಾನ್ ಕಾಗ್ನಿಸಬಲ್ ಇದ್ದರೆ ಕೋರ್ಟ್ ಪರ್ಮಿಷನ್ ತೊಗೊಂಡು FIR ಮಾಡ್ತದೆ. ಆದರೂ ಕೆಲವರಿಗೆ ಗೊತ್ತಿಲ್ಲ, ಬಡವರಿಗೆ ನೀವು ಹೇಳಿದ್ರೆ ಕೆಲವರಿಗೆ ನಾಲೆಜ್ ಇಲ್ಲ. ಬಟ್ ಕೊನೆ ಹಂತದಲ್ಲಿ ಒಂದು ಪೆಟಿಷನ್ ತೊಗೊಳ್ಳೇಬೇಕು ಅವರು. ಅಕಸ್ಮಾತ್ ಅವರು ಮಾಡಿಲ್ಲ ಅಂದರೆ ನೀವು 112ಗೆ ಕಂಪ್ಲೇಂಟ್ ಮಾಡಿ. 112 ಕಂಪ್ಲೇಂಟ್ ಮಾಡಿದರೆ ಅಲ್ಲಿ ಲಾಗಿನ್ ಆಗುತ್ತೆ, ಎಲ್ಲ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ. ದಟ್ ಇಂಥ ಸ್ಟೇಷನ್ಗೆ ನಾವು ಹೋಗಿದ್ದೀವಿ, ಇವರು ಕ್ರಮ ತಗೊಳ್ತಾ ಇಲ್ಲ. ಸೊ ನೀವು ಎಲ್ಲಿ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ, 112ಗೆ ಹೋಗಿ 112 ಕಾಲ್ ಮಾಡಿ, ಈ ಥರ ನಾವು ಸ್ಟೇಷನಲ್ಲಿದ್ದೀವಿ, ನಮಗೆ ಈ ಸಮಸ್ಯೆ ಇದೆ, ಸ್ಪಂದಿಸ್ತಾ ಇಲ್ಲ. ಆಟೋಮೆಟಿಕ್ಲಿ ಅದು ನಮ್ಮ ಸೀನಿಯರ್ ಅಧಿಕಾರಿ ಅವ್ರಿಗೆ ಗೊತ್ತಾಗುತ್ತೆ. ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ, ಏನು ಅಂತಂದ್ರೆ ಅವ್ರು ಹೇಳೋದೇ ನಿಜ ಇರುತ್ತೋ ಅಥವಾ ಅವರು ಪೊಲೀಸರು ಮಾಡಿರೋದು ನಿಜ ಇರುತ್ತೋ ಗೊತ್ತಾಗಲ್ಲ. ನಮ್ಮ FIR ಅನ್ನ ದಾಖಲೆ ಮಾಡ್ಕೊಂಡಿಲ್ಲ ಅನ್ನುವಂತಹ ವಿಚಾರಗಳನ್ನು ಕೆಲವೊಂದು ಕೇಸ್ಗಳಲ್ಲಿ ನಾವು ನೋಡಿರ್ತೇವೆ. ಆಗ ಎಲ್ಲರಿಗೂ ಡೌಟ್ ಬರುತ್ತೆ, FIR ದಾಖಲೆ ಮಾಡಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕ್ರಿ ಅಂತ ಹೇಳಿ. ಸೊ ಇದು ಒಂದು ಇಲ್ಲ, ಅದು ತಪ್ಪಿದೆ. FIR ರಿಜಿಸ್ಟ್ರೇಷನ್ ನಮ್ಮ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಓಪನ್ ಆಗಿದೆ, ಅದರಲ್ಲಿ ಅವರು ಹಿಂದೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಫ್ರೀಯಾಗಿ FIR ರಿಜಿಸ್ಟರ್ ಆಗ್ತಾ ಇದೆ. ಅಪ್ಪಿತಪ್ಪಿ ಯಾರು ಈ ಥರ ಮಾಡಿದ್ರೆ ಅದ್ರ ಬಗ್ಗೆ ಕ್ರಮ ನಾವು ಖಂಡಿತ ತಗೊಳ್ತೀವಿ. ನಿಮ್ಮ ಮಾಹಿತಿ ಇದ್ದರೆ ಖಂಡಿತ ಹೇಳಿ. ಮತ್ತು ಇನ್ನೊಂದು ಏನಂದರೆ ನಾವು 112 ಹೇಳಿ, ಮತ್ತು ನೆಕ್ಸ್ಟ್ ಏನಾಗಿದೆ, ಇನ್ಸ್ಪೆಕ್ಟರ್ ಆದಮೇಲೆ ACP DCP ಅಲ್ಲಿ ಇರ್ತಾರೆ, ಅವ್ರ ಹತ್ರ ಹೋಗಿ ನೀವು ಹೇಳಿ ಈ ಥರ ಕಂಪ್ಲೇಂಟ್ ಮಾಡಿ. ಸೊ ನ್ಯಾಚುರಲಿ ಆಗಿ ಸೀನಿಯರ್ ಅಧಿಕಾರಿ ಯಾಕೆ ಇದ್ದಾರೆ, ಇದಕ್ಕೋಸ್ಕರನೇ ಇದೆ. ಮತ್ತು ನಾವು ನಮ್ಮ DCPs ಅವ್ರಿಗೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆವು. ಆಗಾಗ ಅವರು ಸ್ಟೇಷನ್ಗೆ ಭೇಟಿ ಮಾಡ್ತಾರೆ. ಯಾಕೆಂದರೆ ಇದು ಸಿಟಿ ಪೊಲೀಸಿಂಗ್ ಇದೆ. ಸಿಟಿ ಪೊಲೀಸಿಂಗಲ್ಲಿ ನಾವು ಹೋಗಬೇಕು ಸ್ಟೇಷನ್ ಹೋಗಂದರೆ ನಮ್ಗೆ ಗೊತ್ತಾಗಲ್ಲ ಏನು ನಡೀತಾ ಇದೆ. ಸೊ ಆಗಾಗ ಅಲ್ಲಿ ನಾವು ನಮ್ಮ DCP ಅವ್ರಲ್ಲಿ ನೋಡ್ತಿರ್ಬೋದು, ದೇ ಕೀಪ್ ವಿಸಿಟಿಂಗ್ ದಿ ಸ್ಟೇಷನ್ಸ್. ಸೊ ಅಲ್ಲಿ ಕಂಪ್ಲೇಂಟ್ ಮಾಡಿದರೆ ನಾವು ಖಂಡಿತ. ಆಮೇಲೆ ಇನ್ನೊಂದು ಏನಾಗಿದೆ, 0 FIR ಸಿಸ್ಟಮ್ ಇದೆ. ಅಂದರೆ ನಿಮಗೆ ಘಟನೆ ಆಗಿರ್ಬೋದು ಒಂದು ಕಡೆ, ನಿಮ್ಮದು ಮನೆ ಇರ್ಬೋದು ಒಂದು ಕಡೆ. ಸೊ ನೀವು ಅಲ್ಲೇ ಹೋಗಿ ಮಾಡಬೇಕು ಅಂತ ಇಲ್ಲ, ನೀವು ಎಲ್ಲಿ ಬೇಕಾದರೆ ಹೋಗಿ ಕೇಸ್ ರಿಜಿಸ್ಟರ್ ಆಗ್ತದೆ. 0 FIR ಅಂದರೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಸೊ ಇದು ಎಲ್ಲ ಜನಕ್ಕೆ ಅನುಕೂಲ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಮತ್ತು ಹೊಸ ಕಾನೂನಲ್ಲಿ ಇದು ಇದೆ, ಒಂದು ಪ್ರೊವಿಷನ್ಸ್ ಆಗಿದೆ. ಯಾರೋ ಇನ್ಸ್ಪೆಕ್ಟರ್ ಇರಲಿ, SHO ಇರಲಿ, ಈ ಥರ ತಪ್ಪು ನಿರಾಕರಿಸ್ತಾ ಇದ್ದಾರೆ, ಅವ್ರ ಮೇಲೆ ಖಂಡಿತ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಓಕೆ. ಈಗ ಜನರಲ್ಲಿ ಒಂದು ರೀತಿಯಾಗಿರುವಂತಹ ಭಯ ಇರುತ್ತೆ. ಪೊಲೀಸ್ ಸ್ಟೇಷನ್ನೇ ನೋಡಿರೋದಿಲ್ಲ ಕೆಲವೊಂದಿಷ್ಟು ಜನ. ಏನೋ ಗಣಪತಿ ಹಬ್ಬದಲ್ಲಿ ಗಣಪತಿ ಕೂರಿಸಿರ್ತಾರೆ ಅಂತ ಒಂದ್ಸಲ ಹೋಗಿರ್ತಾರೆ ಅಷ್ಟೇ, ಪೊಲೀಸ್ ಸ್ಟೇಷನ್ನೇ ನೋಡಿರೋದಿಲ್ಲ. ಅಂತಹ ವ್ಯಕ್ತಿಗಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತಹ ಒಂದು ವಿಚಾರ ಬಂದ್ಬಿಡುತ್ತೆ, ಅವಾಗ ಭಯ ಪಡ್ತಾರೆ. ಇನ್ನು ಹೆಣ್ಣು ಮಕ್ಕಳು ಎಲ್ಲೋ ಒಂದು ಕಡೆಗೆ ಅವ್ರ ದೌರ್ಜನ್ಯ ಆಯಿತು ಅಂತಂದ್ರೆ ಇದನ್ನ ನಾನು ಹೇಳ್ಕೊಳ್ಳೋ ಬೇಡವೋ ಅನ್ನುವಂತಹ ಒಂದು ವಿಚಾರ ಇರುತ್ತೆ. ಸೊ ಅಂಥವ್ರು ಯಾವ ರೀತಿಯಾಗಿ ಬರಬೇಕು ಪೊಲೀಸ್ ಸ್ಟೇಷನ್ಗೆ? ಅಲ್ಲ, ಒಂದು ನಾವು ಕ್ಲಿಯರ್ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಈಸ್ ಆಲ್ಸೋ ಒನ್ ಆಫೀಸ್. ಅದು ಏನೋ ಭಯ ಪಡಲಿಕ್ಕೆ ಏನೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಉದ್ದೇಶ ಏನಿದ್ರೆ, ನಾವು ವಿ ಆರ್ ಮೇಕಿಂಗ್ ಇಟ್ ಮೋರ್ ಪೀಪಲ್ ಫ್ರೆಂಡ್ಲಿ. ಪೊಲೀಸಿಂಗ್ಗೆ ನಾವು ಜನ ಹತ್ರ ಜನ
ಜೊತೆಗೆ ನಾವು ಕೆಲಸ ಮಾಡಿದರೆ ಒಂದು ಜನಸ್ನೇಹಿ ಪೊಲೀಸ್ದು ಏನು ಕಾನ್ಸೆಪ್ಟ್ ಇದೆ ನಾವು ಮಾಡ್ತಾ ಇದ್ದೀವಿ. ಈಗ ನೀವೇ ನಮ್ಮ ಆಫೀಸ್ಗೆ ಬಂದಿದ್ದೀರಿ, ನಿಮ್ಗೆ ಏನೋ ಭಯ ಆಯ್ತಾ? No. ಸೊ ನಾವು ಕೂಡ SHO, ಒಂದು ಬೆಂಗಳೂರು SHOನೇ ನಾವು. ಸೊ ನಮ್ಮ ಥರ ಬೇರೆ SHOs ಇದ್ದಾರೆ. ಸೊ ಭಯದ ವಾತಾವರಣ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಭಯದ ವಾತಾವರಣ, ದಟ್ ಇನ್ ಮೈ ಒಪಿನಿಯನ್ ದಟ್ ಸ್ಟೇಷನ್ ಈಸ್ ನಾಟ್ ಫಿಟ್ ಟು ಬಿ, ದಟ್ ಇನ್ಸ್ಪೆಕ್ಟರ್ ಈಸ್ ನಾಟ್ ಫಿಟ್ ಟು ಬಿ ವರ್ಕಿಂಗ್ ದೇರ್. Okay. ಯಾಕೆಂದರೆ ಅವರು ಆ ಥರ ವಾತಾವರಣ ಯಾಕೆ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಮೇನ್ ಇಂಪಾರ್ಟೆಂಟ್ ನಿಮ್ಮದು ಪ್ರಶ್ನೆ ಅಂದರೆ ಮಹಿಳೆಯರಿಗೆ ಅಥವಾ ಯಾರಿಗೆ ಈ ಥರ ಆಗಿದ್ರೆ ಅವ್ರು ಯಾರು ಬರಲಿ ಸ್ಟೇಷನ್ಗೆ, ಯಾರು ಬರಲಿ, ಇಟ್ ಈಸ್ ಅವರ್ ಡ್ಯೂಟಿ ಟು ಗಿವ್ ಪ್ರೊಟೆಕ್ಷನ್ ಆ್ಯಂಡ್ ಲಿಸನ್ ಟು ದೆಮ್ ಆ್ಯಂಡ್ ಟೇಕ್ ಲೀಗಲ್ ಆ್ಯಕ್ಷನ್. ಇನ್ನೂ ಸ್ವಲ್ಪ ಅವ್ರಿಗೆ ಆ ಥರ ಇದ್ದರೆ ನಾವು ಎಲ್ಲ ಡಿವಿಷನ್ ಮಟ್ಟದಲ್ಲಿ ವುಮೆನ್ ಪೊಲೀಸ್ ಸ್ಟೇಷನ್ಸ್ ಓಪನ್ ಮಾಡಿದ್ದೀವಿ. ಇನ್ನೂ ಸಮಸ್ಯೆ ಇದ್ದರೆ ನಮ್ಮಲ್ಲಿ NGO ಪರಿಹಾರ ಅಂತ ಇದೆ ನಮ್ಮ ಆಫೀಸಲ್ಲಿ, ಅದರದ್ದು ವಿಂಗ್ಸ್ ಎಲ್ಲ ಕಡೆ ಕೌನ್ಸಿಲಿಂಗ್ ಸೆಂಟರ್ಸ್ ಇದೆ. ಸೊ ಈ ಥರ ನಾವು ಆ ಥರ ಬೇರೆ ಬೇರೆ ಹಂತದಲ್ಲಿ ಕೌನ್ಸಿಲಿಂಗ್, ವುಮೆನ್ ಸ್ಟೇಷನ್, ನಮ್ಮ ಪೊಲೀಸ್ ಸ್ಟೇಷನ್ಸ್ ಎಲ್ಲ ಇದೆ. ಪ್ಲಸ್ ನಮ್ಮಲ್ಲಿ ಒಂದು ಕೆಲವು ಗ್ರೂಪ್ಸ್ ನಾವು ಮಾಡ್ಕೊಂಡಿದ್ದೀವಿ ನಮ್ಮ ಮನೆಗೆ ಕಾರ್ಯಕ್ರಮಲ್ಲಿ. ಅಲ್ಲಿ ಹೋದರೆ ಏನಾಗುತ್ತೆ, ಅವ್ರದ್ದು ಎಲ್ಲ ನಂಬರ್ಸ್ ಇರ್ತದೆ. ಸೊ ನನ್ನ ಪ್ರಕಾರ ಸಿಟಿ ಪೊಲೀಸ್ದು ನಾವು ಆ ಥರ ಭಯದ ವಾತಾವರಣ ಇದ್ದರೆ ದಟ್ ಈಸ್ ನಾಟ್ ಕರೆಕ್ಟ್. ಹಳ್ಳಿಗಳಲ್ಲಿ ಕೂಡ ಇಲ್ಲ. ಈಗ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ, ಬಟ್ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಆ ಏರಿಯಾದಲ್ಲಿ ಎಲ್ಲಿ ಇಲ್ಲ. ಹಳ್ಳಿಯಲ್ಲಿ ಕೂಡ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮ ಎಂಟೈರ್ ಸ್ಟೇಟಲ್ಲಿ ನಮ್ಮ ಗೃಹ ಸಚಿವರು ಮತ್ತು ನಮ್ಮ DG and IGP ಸಾಹೇಬರು ಜನಸ್ನೇಹಿ ಪೊಲೀಸ್ದು ಒಂದು ನಮ್ಮದು ಇದು ಇದೆ, ರೂಪರೇಖೆ ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಯಾರು ಈ ಥರ ಮಾಡ್ತಾರೋ ಅವ್ರ ಬಗ್ಗೆ ನಾವು ಕ್ರಮ ಖಂಡಿತ ಮಾಡ್ತೀವಿ. ಈಗ ಸೋಷಿಯಲ್ ಮೀಡಿಯಾ ಅಂತಂದರೆ ಸಾಕಷ್ಟು ಜನರು ಅದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಹೇಗೆ ಫೋಟೋಗಳನ್ನು ಹಾಕಿದ್ರು ಕೂಡ ಕೆಟ್ಟದಾಗಿ ಕಮೆಂಟ್ಗಳನ್ನು ಹೊಡೆಯೋದು, ತುಂಬ ಕೆಟ್ಟದಾಗಿ ಅವರ ಮನೆಯವ್ರನ್ನ ಹೆಸರು ಹೇಳ್ಕೊಂಡು ಕೆಟ್ಟದಾಗಿ ಕಮೆಂಟನ್ನು ಮಾಡೋದು, ಹಾಗೆ ಡೀಪ್ ಫೇಕ್ಗಳಾಗಿರ್ಬೋದು, ಇವ್ರ ಫೇಸ್ಗಳಿಗೆ ಬೇರೆ ಯಾರ್ದೋ ಬಾಡಿ ಹಾಕಿ ಈ ಥರದ್ದೆಲ್ಲ ನಡೀತಾ ಇದೆ. ಅವರಿಗೆಲ್ಲ ಏನು ಎಚ್ಚರಿಕೆಯನ್ನು ಕೊಡ್ತೀರಿ ಸರ್? ಇದು ಸೈಬರ್ ಇದರಲ್ಲಿ ದೊಡ್ಡ ಪಾರ್ಟ್ ಇದೆ. ಸೊ ವಿ ಆರ್ ಟ್ಯಾಕ್ಲಿಂಗ್ ಇಟ್ ದಟ್ ಲೆವೆಲ್. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅವ್ರ ಮೇಲೆ ಯಾರ್ಯಾರ ಮೇಲೆ ಈ ಥರ ಮಾಡಿದರೆ ಅವ್ರ ತಕ್ಷಣ ಅವ್ರಿಗೆ ನಾವು ಅರೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಯಾಕೆಂದರೆ ಯಾರು ಇತ್ತಂತ ಮಾಡಿದರೆ ಅವ್ರ ಬಗ್ಗೆನೇ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ನಿಮಗೆ ನೀವು ನೋಡಿರ್ಬೋದು, ಸುಮಾರು ನಾವು ಕೇಸಸ್ ಮಾಡಿದ್ದೀವಿ. ಸೊ ಅದರ ಬಗ್ಗೆ ಏನಾಗಿದೆ, ಇಂಥವ್ರು ಯಾರು ಕ್ರಿಮಿನಲ್ಸ್ ಇರ್ತಾರಲ್ಲ ಅವರು ಹಿಂದ್ಗಡೆಯಿಂದ ಏನಾದರೂ ಪೋಸ್ಟ್ ಹಾಕಿಬಿಡ್ತಾರೆ. ಹಾಕಿದ್ಮೇಲೆ ಅವ್ರಿಗೆ ಕಾನ್ಸಿಕ್ವೆನ್ಸಸ್ ಗೊತ್ತಾಗಲ್ಲ. ಪ್ಲಸ್ ಅವರು ಪೊಲೀಸ್ ನಮಗೆ ಹಿಡಿಯಲ್ಲ, ಗೊತ್ತಾಗಲ್ಲ ಅಂತ. ಬಟ್ ಈಗಿನ ಟೆಕ್ನಾಲಜಿ ಪ್ರಕಾರ ಅದೂ ಬೆಂಗಳೂರು ಸಿಟಿ ಪೊಲೀಸ್ದು ನಮ್ಮ ಕ್ರೈಮ್ ಸೆಲ್, ನಮ್ಮ ಸೈಬರ್ ಸೆಲ್ ಅವರು ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಎಲ್ಲ ಎಲ್ಲಿ ಹಾಕಿದರೆ ನಮ್ಗೆ ಗೊತ್ತಾಗುತ್ತೆ. ಕೆಲವು ಅಪ್ಪಿತಪ್ಪಿ ಮೇಲ್ಸ್ ನಾವು ಟ್ರೇಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಅವರು ಸೊಫಿಸ್ಟಿಕೇಟೆಡ್ ವೇಲ್ ಯೂಸ್, ಆದರೂ ನಾವು ಇವತ್ತಿನಲ್ಲಿ ಡಿಟೆಕ್ಟ್ ಮಾಡ್ತೀವಿ. ಸೊ ನಮ್ಮದು ಅವ್ರಿಗೆ ಒಂದು ವಾರ್ನಿಂಗ್ ಇದೆ, ಇಂಥದ್ದು ನೀವು ಯಾವುದಕ್ಕೆ ನೀವು ಆಸ್ಪತ್ರೆ ಕೊಡಬಾರ್ದು, ಅಕಸ್ಮಾತ್ ಇದಕ್ಕೆ ನೀವು ಕೊಟ್ಟರೆ ಖಂಡಿತ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ಮತ್ತು ನಾವು ವಿ ವಿಲ್ ಬುಕ್ ರೌಡಿ ಶೀಟರ್ಸ್ ಅಗೇನ್ಸ್ಟ್ ಯು ಆಲ್ಸೋ. ಯು ಆರ್ ಆಲ್ಸೋ ಯು ಆರ್ ಟೇಕಿಂಗ್ ಲಾ ಇನ್ ಟು ಯುವರ್ ಹ್ಯಾಂಡ್. ನೀವು ಕಮೆಂಟ್ ಮಾಡೋರು ಯಾರು, ಪರ್ಸ್ನಲ್ ಲೈಫ್ ಬಗ್ಗೆ ಯಾರ ಬಗ್ಗೆ ಕಮೆಂಟ್ ಮಾಡೋರು ನೀವು ಯಾರಲ್ಲ. ಸೊ ಇಟ್ ಈಸ್ ಸೋಷಿಯಲ್ ಮೀಡಿಯಾದು ಈಗ ಜಾಸ್ತಿ ಯೂಸ್ ಆಗ್ತಾ ಇದೆ. ಸೊ ಅದೇ ರೀತಿ ಮಿಸ್ಯೂಸ್ ಕೂಡ ಆಗ್ತಾ ಇದೆ. ಸೊ ಮಿಸ್ಯೂಸ್ ಮಾಡೋರಿಗೆ ನಮ್ಮದು ವಾರ್ನಿಂಗ್ ಇದೆ. ವಿ ವಿಲ್ ಟೇಕ್ ಆಸ್ ಪರ್ ಲಾ ಆ್ಯಕ್ಷನ್. ಓಕೆ. ಸೊ ಈಗ ಬೈಕ್ ವೀಲಿಂಗು ಯುವಕರು ಸರ್ 18-19 ಆಗಿರುತ್ತೆ ಅನ್ಕೊಳ್ತೀನಿ, 2 ವೀಲರ್ ತೆಗೆದುಕೊಳ್ತಾರೆ, ಹೆಂಗೆ ಬೇಕೋ ಹಂಗೆ ವೀಲಿಂಗ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಅವ್ರ ಜೀವನೂ ಹೋಗುತ್ತೆ, ಎದುರುಗಡೆ ಬರ್ತಾ ಇರೋವ್ರ ಜೀವನೂ ಹೋಗುತ್ತೆ. ಎಷ್ಟೇ ಮಾಡಿದ್ರು, ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡ್ರೂ ಕೂಡ ವೀಲಿಂಗ್ ಮಾಡೋರ ಸಂಖ್ಯೆ ಏನು ಕಮ್ಮಿ ಆಗ್ತಾ ಇಲ್ಲ, ಪುಂಡಾಟಿಕೆಯನ್ನು ಮೆರಿತಾನೆ ಇದ್ದಾರೆ. ಏನು ಹೇಳ್ತೀರಿ ಇವ್ರ ಬಗ್ಗೆ? ಏನು ಕ್ರಮ ಕೈಗೊಳ್ಳೋಕ್ಕೆ ಆಗಿದೆ? ವೀಲಿಂಗ್ ಬಗ್ಗೆ ನಾನು ನಿಮ್ಮದು ಇದು ಒಪ್ಪೋದಿಲ್ಲ. ವೀಲಿಂಗ್ ತುಂಬ ಕಡಿಮೆ ಆಗಿದೆ. ನಮ್ಮ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಯಾಕೆಂದರೆ ನಾವು ಸಾಕಷ್ಟು ಕೇಸಸ್ ಮಾಡಿದ್ದೀವಿ. ಕೇಸಸ್ಗಿಂತ ಏನಾಗಿದೆ, ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಎಲ್ಲಿ ವೀಲಿಂಗ್ದು ಮಾಡಿಫಿಕೇಶನ್ ಮಾಡ್ತಾ ಇದ್ರೆ ಗಾಡಿದು ಅಂಥ ಗ್ಯಾರೇಜಸ್ಗೆ ಕೂಡ ನಾವು ಕೇಸ್ ಮಾಡಿದ್ದೀವಿ. ಯಾಕೆಂದರೆ ನಾವು ಟ್ರೇಸ್ ಮಾಡ್ಕೊಂಡಿದ್ದೀವಿ ಈ ಗಾಡಿ ಎಲ್ಲಿ ಮಾಡಿಫೈ ಆಗಿದೆ. ಕೆಲವರು ನೋಟೆಡ್ ಗ್ಯಾರೇಜಸ್ ಇದೆ, ನೋಟೆಡ್ ಇದು ವರ್ಕರ್ಸ್ ಇರ್ತಾರಲ್ಲ, ಈ ಮೆಕ್ಯಾನಿಕ್ಸ್ ಅಂಥವ್ರ ಮೇಲೆ ಕೇಸ್ ಮಾಡಿದ್ದೀವಿ. ಮತ್ತು ಆನರಬಲ್ ಹೈಕೋರ್ಟ್ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ ವೀಲಿಂಗ್ ಬಗ್ಗೆ. ಸೊ ವೀಲಿಂಗ್ದು ನಮ್ಮದು CCTVಯಲ್ಲಿ ಪ್ಲಸ್ ನಮ್ಮ ಟ್ರಾಫಿಕ್ ಯೂನಿಟ್ಸ್ ಅವರು ವೀಲಿಂಗ್ದು ಕೆಲವು ಏರಿಯಾಸ್ ಐಡೆಂಟಿಫೈ ಮಾಡಿದ್ರು. ಮಾಡೋದು ನಾವು ಸೈಂಟಿಫಿಕ್, ನಾವು ಈಗ ಜಸ್ಟ್ ಹೇಳ್ಕೊಂಡ್ರೆ ಆಗಲ್ಲ, ನಾವು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ವಿ. ಸ್ಪಾಟ್ಸ್ ಇದೆ, ಕೆಲವು ರೋಡ್ಸ್ ಇದೆ, ಅಲ್ಲಿ ಯಾವ ಟೈಮ್ಗೆ ಮಾಡ್ತಾರೆ ಅದೂ ನಮ್ಗೆ ಮಾಹಿತಿ ಇದೆ.
ಮತ್ತು ನಮ್ಮ ಕಮಾಂಡ್ ರೂಮ್ಗೆ ಗೊತ್ತಾಗುತ್ತೆ. ಹ್ಮ್. ಸೊ ನಾವು CCTVಯಲ್ಲಿ ಪಿಕ್ಚರ್ ಕ್ಯಾಪ್ಚರ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದೀವಿ. ಅವ್ರಿಗೆ ಕೂಡ ಗೊತ್ತಾಗಿದೆ. ಹ್ಮ್. ಆದರೂ ಕೆಲವರು ಅಪ್ಪಿತಪ್ಪಿ ಈ ಥರ ಮಾಡ್ತಾ ಇದ್ದಾರೆ. ಬಟ್ ಸಾಕಷ್ಟು ಕಡಿಮೆ ಆಗಿದೆ. ಇದರಲ್ಲಿ ನಾವು ಒಂದೇ ರಿಕ್ವೆಸ್ಟ್ ಮಾಡ್ಬೋದು ಅವ್ರ ಪೇರೆಂಟ್ಸ್ಗೆ, ನೀವು ನಿಮ್ಮ ಮಕ್ಕಳವ್ರಿಗೆ ನೋಡ್ಕೊಳ್ಳಿ, ಅವ್ರದ್ದು ಜೀವನ ಪ್ರಾಬ್ಲಮ್ ಆಗುತ್ತೆ, ಮತ್ತು ಕೇಸು ಆಗುತ್ತೆ, ನಿಮ್ಮ ಮೇಲೇನೂ ಕೇಸ್ ಆಗ್ತಿದೆ ಅವ್ರು ಮೈನರ್ಸ್ ಇದ್ದರೆ. ನಿನ್ನೆ ನಾವು ಪ್ರೆಸ್ ನೋಟು ಕೊಟ್ಟಿದ್ದೀವಿ. ವಿ ವಿಲ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿ ಪೇರೆಂಟ್ಸ್ ಆಲ್ಸೋ. ಮೈನರ್ಸ್ಗೆ ನೀವು ಗಾಡಿ ಕೊಟ್ಟರೆ 4-wheeler 2-wheeler. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಆರ್ ಡೂಯಿಂಗ್ ವೆರಿ ದಿಸ್ ಥಿಂಗ್, ಆ್ಯಂಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಸ್ ಆಲ್ಸೋ ಹೆಲ್ಪಿಂಗ್ ಅಸ್.